ನಮಸ್ತೆ. ಹೆಸರು ಡಾಕ್ಟರ್ ಶಿವರಾಜ್ ಗೌಡ್ರು, ವೈದ್ಯಕೀಯ ನಿರ್ದೇಶಕರು, ಶಾಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಬೆಂಗಳೂರು. ಶ್ರೀಯುತ ಹಿರಿಯ ಶ್ರೇಷ್ಠ ಚಲನಚಿತ್ರ ನಟರಾದಂತಹ MS ಉಮೇಶ್ ಅಣ್ಣನವರು 80 ವರ್ಷ. ನಿನ್ನೆ ಸುಮಾರು 12ವರೆಗೆ ನಮ್ಮ ಆಸ್ಪತ್ರೆಗೆ ಅವರ ಮಗಳಾದಂಥ ವಿಜಯಲಕ್ಷ್ಮಿ, ಶಶಿಕಲಾ ಹಾಗೂ ನಮ್ಮ ಪರಮಗುಬ್ಬಿಯವರ ಜೊತೆಗೆ ಬಂದರು. ಬಂದಂತಹ ಸಮಯದಲ್ಲಿ ಅವರು ಬಾತ್ರೂಮಲ್ಲಿ ಕಾಲು ಜಾರಿಯನ್ನು ಬಿದ್ದರು ಅಂತ ಹೇಳಿದರು. ಪ್ರಥಮವಾಗಿ ನಾನು ಅವರಿಗೆ ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಎಡಗಾಲಿನ ತೊಡೆ ಸಂದಿಯಲ್ಲಿ ಊದ್ಕೊಂಡು ಮತ್ತು ಎಡಗಾಲನ್ನ ಮೇಲೆತ್ತಕ್ಕಾಗ್ತಾ ಇರಲಿಲ್ಲ, ಮತ್ತು ಬಲಭುಜದಲ್ಲಿ ತುಂಬ ಪೇಯ್ನ್ ಇದೆ ಅಂತ ಹೇಳಿದ್ರು. ಸೊ ಮೇ ಬಿ ಏನಾದರೂ ಮೂಳೆದು ಫ್ರ್ಯಾಕ್ಚರ್ ಇರ್ಬೋದು ಅಂತೇಳಿ ನಾವು ಒಂದು ಪ್ರಥಮ ಹಂತದಲ್ಲಿ ಎಕ್ಸ್ರೇ ಮಾಡಿದ್ವಿ. ಎಕ್ಸ್ರೇ ಮಾಡಿ ನೋಡಿದಾಗ ಲೆಫ್ಟ್ ಫೀಮರ್ ಬೋನ್, ನೆಕ್ ಆಫ್ ದ ಫೀಮರ್ ಬೋನ್ ಫ್ರ್ಯಾಕ್ಚರ್ ಇತ್ತು. ಜೊತೆಗೆ ರೈಟ್ ಶೋಲ್ಡರ್ ಜಾಯಿಂಟಲ್ಲಿ ಮಾಡಿದಾಗ ನಾವಲ್ಲಿ MRS ಸ್ಕ್ಯಾಪುಲಾ ಕ್ಲಾವಿಕಲ್ ಬರುತ್ತೆ, ಅದರಲ್ಲಿ ಮೂಳೆ ಏನು ತೊಂದರೆ ಇರಲಿಲ್ಲ, ಸ್ವಲ್ಪ ಸ್ಪ್ರೈನ್ ಥರ ಇತ್ತು. ಅದಕ್ಕೆ ಪ್ರಥಮವಾಗಿ ಒಂದು ಶಮನ ಫಸ್ಟ್ ಏಡ್ ಮಾಡಿ ಒಂದು ಆರಾಮ್ ಪೌಚ್ ಹಾಕಿದ್ವಿ. ಬಟ್ ಈ ಮೂಳೆದಕ್ಕೆ ಏನಂತ ಅಂದರೆ ದಿಸ್ ಇಸ್ ಸ್ಟ್ರಾಂಗೆಸ್ಟ್ ಲಾಂಗೆಸ್ಟ್ ಬೋನ್ ಇರುತ್ತೆ, ಮತ್ತು ನಮಗೆ ಓಡಾಡಬೇಕಂತ ಅಂದರೆ ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಸರ್ಜರಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. 80 ಇಯರ್ಸ್ ಆದರೂ ಸರ್ಜರಿ ಮಾಡ್ಬೋದು. ಯಾವ ರೀತಿ ಸರ್ಜರಿ ಮಾಡ್ಬೋದು ಅಂದರೆ ಬೈಪೋಲಾರ್ ಆರ್ಥೋಪ್ಲಾಸ್ಟಿ ಸರ್ಜರಿ ಅಂತೇಳಿ ಮಾಡ್ತೀವಿ. ಅಂದರೆ ಒಂದು ಇಂಪ್ಲಾಂಟ್ಸ್ನ ನಾವು ಅಲ್ಲಿಗೆ ಪ್ಲೇಸ್ ಮಾಡ್ತೀವಿ. ಸೊ ಏನು ಆ ನೆಕ್ ವರ್ಕ್ ಮಾಡ್ತಿದ್ದು ಆ ಕೆಲಸನ ಆ ಇಂಪ್ಲಾಂಟ್ಸ್ ಮಾಡುತ್ತೆ. ಸೊ ಇದ್ರ ನಡುವೆ ನಾವು ಒಂದು ಎನಿ ಸರ್ಜರಿ ಮಾಡಬೇಕಂತ ಅಂದಾಗ ನಾವು ಪ್ರೀ ಆಪರೇಟಿವ್ ಇನ್ವೆಸ್ಟಿಗೇಷನ್ ಅಂತ ಮಾಡ್ತೀವಿ. ಅಂದರೆ ಅವ್ರಿಗೆ ಅನಸ್ಟಿಷಿಯಾ ಕೊಡಬೇಕು, ಒಂದು ಏಜ್ ಫ್ಯಾಕ್ಟ್ರು ಇರೋದ್ರಿಂದ ಕೆಲವೊಂದು ಲೈಕ್ ಲಂಗ್ಸ್ ಪೆಥಾಲಜಿ ನೋಡ್ಕೋಬೇಕು, ಹಾರ್ಟಿನ ನೋಡ್ಕೋಬೇಕು, ಬೇರೆ ಲಿವರ್ ಫಂಕ್ಷನ್ಸು, ಲಂಗ್ಸ್ ಫಂಕ್ಷನ್ಸು, ಮತ್ತು ಬೇರೆ ಯಾವುದೇ ರೀತಿಯ ಕಾಯಿಲೆಗಳದ್ದು ಇದ್ರೂ ಎಲ್ಲ ಚೆಕ್ ಮಾಡ್ಬೇಕು. ಅದನ್ನ ಪ್ರೀ ಆಪರೇಟಿವ್ ಇನ್ವೆಸ್ಟಿಗೇಷನ್ ಅಂತೇಳಿ ನಾವು ಮಾಡೋಕ್ಕೆ ಹೋದಾಗ ಸೊ ಕೆಲವೊಂದೆಲ್ಲ ಮಾಡಿದ್ವಿ. ಅದರ್ಸ್ ಲೈಕ್ ಟೆಸ್ಟ್ಗಳಲ್ಲಿ ಪೆಥಾಲಜಿ ಎಲ್ಲ ನಾರ್ಮಲ್ ಬಂತು. ಒಂದು ನಾನು ಅವ್ರದ್ದು ಹಿಸ್ಟ್ರಿ ತೊಗೊಳ್ತಾ ಹೋದೆ. ಅಂದರೆ ಕುತ್ಕೊಂಡಾಗ ನಾವು ಡಾಕ್ಟರ್ಸ್ ಆದರೂ ಅದಕ್ಕೆ ಟೈಮ್ ಕೊಡಬೇಕು ಪೇಷಂಟ್ಸ್ಗೆ, ಮತ್ತು ಅವ್ರು ಬಂದಿರೋದು ಫೀಮರ್ದು ಆರ್ಥೋ ಆದರೂ ಕೂಡ ಬೇರೆ ಆರ್ಗನ್ಸ್ ಬಗ್ಗೆ, ಬೇರೆ ಡಿಸೀಸ್ ಬಗ್ಗೆ ಕೂಡ ನಾವು ಹಿಸ್ಟ್ರಿ ತೊಗೊಳ್ಳೇಬೇಕಾಗುತ್ತೆ ಡಾಕ್ಟ್ರು. ಸೊ ಅವ್ರಿಗೆ ಹಿಸ್ಟ್ರಿ ತೊಗೊಂಡಾಗ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಅದೆಲ್ಲ ಕಂಟ್ರೋಲಲ್ಲಿತ್ತು, ಸ್ಯಾಚುರೇಷನ್ಸ್ ಟೆಂಪ್ರೇಚರ್ ಎವ್ರಿಥಿಂಗ್ ಇಸ್ ಓಕೆ. ಬಟ್ ಲಾಸ್ಟು ಆಗಸ್ಟ್ 23, 25 ಅಲ್ಲಿ ಅವ್ರಿಗೆ ಸ್ವಲ್ಪ ಪೈನ್ ಅಬ್ಡಮನ್ ಅಂತ ಬಂದಿರುತ್ತೆ, ಹೊಟ್ಟೆ ನೋವು ಬಂದಾಗ ಅಲ್ಲಿ ನಿಯರೆಸ್ಟ್ ಒಂದು ಸ್ಕ್ಯಾನ್ ಸೆಂಟ್ರಿಗೆ ಹೋಗಿ ಒಂದು ಸ್ಕ್ಯಾನ್ ಮಾಡಿಸಿರ್ತಾರೆ. ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಏನು ಹೇಳಿರ್ತಾರೆ, ಒಂದು ಲಿವರಲ್ಲಿ 11.9 × 9 ಸೆಂಟಿಮೀಟರ್ ಘನಗಾತ್ರದ ಅಂದರೆ ಸಾಲಿಡ್ ಲೆಸನ್ ಅಂತ ಹೇಳ್ತೀವಿ. ಸೊ ಅಂಗ ಹಾನಿ ಉಂಟು ಮಾಡುವಂತ ಒಂದು ಗೆಡ್ಡೆ ಇದೆ ಅಂತೇಳಿ ಕ್ವೈರಿ ಕೊಟ್ಟಿರ್ತಾರೆ. ಸೊ ಇದು ಕೊಟ್ಟಿರೋದು ಸರ್ 23 ಆಗಸ್ಟ್ 2025. ಅಂದ್ರೆ ಇಲ್ಲ 25 3 months ಬ್ಯಾಕ್. ಸೊ ನಾನು ಹಿಸ್ಟ್ರಿ ತಗೊಂಡಾಗ ಅದೊಂದು ಬಂತು. ಆ ಸ್ಕ್ಯಾನ್ ರಿಪೋರ್ಟ್ ನೋಡಿದಾಗ ಅದು ಕಾಮನ್ ಆಗಿ ಲೆಸನ್ಸ್ ಅಂದಾಗ ನಿಮ್ಗೆ ಗೊತ್ತಿರುತ್ತೆ, ಗೆಡ್ಡೆ ಆದಾಗ ಕಾಮನ್ ಆಗಿ ಒಂದು ಬೆನೈನ್ ಅಂತೀವಿ, ನಾರ್ಮಲ್ ಅಂತೀವಿ, ಇನ್ನೊಂದು ಮ್ಯಾಲಿಗ್ನೆನ್ಸಿ ಅಂತ ಅಂದ್ರೆ ಕ್ಯಾನ್ಸರ್ ಅಂತ. ಸೊ ಇರಬಹುದು ಅಂತ ಅಲ್ಲಿ ಕ್ವೈರಿ ಕೂಡ ಕೊಟ್ಟಿದ್ರು. ನನಗನ್ನಿಸ್ತು ಈಗ ಉಮೇಶ್ ಅಣ್ಣವರು ನನಗೆ ಹಿರಿಯರು, ಅವ್ರನ್ನ ನಾವು ನೋಡ್ಕೊಂಡು ಬೆಳೆದಿದ್ದೀವಿ, ಮತ್ತೆ ಅವ್ರಿಗೆ ಒಡನಾಟ ತುಂಬಾ ಚೆನ್ನಾಗಿದೆ, 3-4 ವರ್ಷದಿಂದನೂ ಇದೆ. ಬೇರೆ ಮೊದಲೆಲ್ಲ ಬಂದು ತೋರಿಸ್ಕೊಂಡೋಗಿದ್ದಾರೆ, ಫೈನ್ ಆಗಿದ್ದು. ಬಟ್ ಈ ಸಲ ಸರ್ಜರಿ ಮಾಡಿ ಕಳಿಸಿದ್ಮೇಲೆ ಗುಡ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಆ ಉದ್ದೇಶದಿಂದ ಅದನ್ನು ಕ್ಲಿಯರ್ ಡಯಾಗ್ನೋಸ್ ಮಾಡಿ ಅಂತ ನಮ್ಮ ಇವರು ಶಶಿಕಲಾ ಮೇಡಮ್ ಕೂಡ ಹೇಳಿದ್ರು, ಸರ್ ಏನಾಗುತ್ತೆ ಅದನ್ನೆಲ್ಲ ಮಾಡಿ ಸರ್ ಅಂತ. ಯಾಕೆಂದ್ರೆ ಚರ್ಚೆ ಮಾಡಿದ್ವಿ, ಈ ತರ ಇದೆ, ಸರ್ಜರಿ ಮಾಡೋದೇನೋ ನಾನು ಮಾಡ್ಬೋದು ಆರ್ಥೋ, ಬಟ್ ವಾಟ್ ಅಬೌಟ್ ಅದರ್ಸ್ ಆರ್ಗನ್ಸ್ ನೋಡ್ಬೇಕು ಅಂದಾಗ ಇಲ್ಲ ಮಾಡಿ ಸರ್ ಅಂತ ಅಂದ್ರು. ಆ ಸಮಯದಲ್ಲಿ ನಾನು ಅವ್ರಿಗೆ ಒಂದು CCT, ಅಬ್ಡಮನ್ ಪೆಲ್ವಿಸ್, ಟ್ರೈಫೇಸ್ ಲಿವರ್ ಟೆಸ್ಟ್ ಅನ್ನ ಮಾಡಿಸ್ತೀವಿ, MRI, ಸ್ಪೈನ್ ಮಾಡಿಸ್ತೀವಿ. ಇದನ್ನ ಮಾಡಿದಾಗ ನಮಗೆ 99% ಕ್ಯಾನ್ಸರ್ ಇರೋದು ಕನ್ಫರ್ಮ್ ಆಗಿದೆ. ಸೊ ಎಲ್ಲಿಂದ ಇರ್ಬೋದು, ಮತ್ತೆ ಅದು ವ್ಯಾಪ್ತಿ, ಮತ್ತೆ ಅಂತ ಎಷ್ಟೇ ಸ್ಟೇಜಲ್ಲಿ ಇರ್ಬೋದು, ಬೇರೆ ಆರ್ಗನ್ಸ್ಗೆ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ ನೋಡ್ಕೋಬೇಕು ಅಂತ ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ. ಈ ವಿಷಯ ಇನ್ನೂ ಉಮೇಶ್ ಅಣ್ಣವ್ರಿಗೆ ಗೊತ್ತಿಲ್ಲ, ಬಟ್ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ, ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಹತ್ತಿ ಹಣ್ಣು ಅಂತ ಹೇಳ್ತೀವಿ, ಹತ್ತಿ ಹಣ್ಣು ನೋಡಕ್ ತುಂಬಾ ಚೆನ್ನಾಗಿರುತ್ತೆ, ಒಳಗಡೆ ಸೊ ಡ್ಯಾಮೇಜ್ ಮಾಡ್ತಿರುತ್ತೆ. ಅದೇ ರೀತಿ ಇಲ್ಲಿ ಕೆಲವೊಂದು ಲೆಸನ್ಸ್ ಅನ್ನೋದು. ಸೊ ಈಗ ಮೇಲಿನ ಈ ಒಂದು ರಿಪೋರ್ಟ್ಗಳೆಲ್ಲ ನೋಡಿದಾಗ ಲಿವರ್ ಇಂದ ಸ್ಟಾರ್ಟ್ ಆಗಿ ಮೂಳೆವರೆಗೂ ಸ್ಟಾರ್ಟ್ ಆಗಿದೆ. ಬಟ್ ನೀವು ಆಪರೇಷನ್ ಯಾಕೆ ಮಾಡ್ತಿಲ್ಲ ಡಾಕ್ಟ್ರೆ ಅಂತೇಳಿ ಕ್ವಶನ್ ಕೇಳ್ತೀರಾ. ಅದಕ್ಕೆ ಇದಕ್ಕೇನು ಸಂಬಂಧ, ಆಪರೇಷನ್ ಮಾಡ್ಬೋದು ಅಂತ. ಬಟ್ ಆಪರೇಷನ್ ಮಾಡೋಣ ಅಂತ ನೋಡಿದಾಗ MRI ಮಾಡಿದಾಗ ನಾನು ನೆಕ್ಸ್ಟ್ ಇಮೇಜ್ ಅಲ್ಲಿ ನಿಮಗೆ ತೋರಿಸ್ತೀವಿ. ಅದು ಒಂದು ಇಂಪ್ಲಾಂಟ್ಸ್ ಅನ್ನೋದ ಫಿಕ್ಸ್ ಮಾಡಬೇಕು ಅಂತ ಅಂದ್ರೆ ಈ ತರ ಒಂದು ಇಂಪ್ಲಾಂಟ್ಸ್ ನಾವು ಫಿಕ್ಸ್ ಮಾಡಬೇಕಾಗುತ್ತೆ.
ಇದು ಫ್ರಾಕ್ಚರ್ ಇದೆ, ನೆಕ್ ಆಫ್ ದಿ ಹ್ಯೂಮರಸ್ ಲೆಫ್ಟ್ ಫೀಮರ್ದು ನೆಕ್ ಫ್ರಾಕ್ಚರ್ ಇದೆ. ಇದಕ್ಕೆ ನಾವು ಬೈಪೋಲಾರ್ ಇಂಪ್ಲಾಂಟ್ಸ್ ನ ಪ್ಲೇಸ್ ಮಾಡಬೇಕು. ಇಲ್ಲಿ ನೇಮ್ ಇದೆ. ಸೊ ಇದನ್ನ ಫಿಕ್ಸ್ ಮಾಡ್ಬೇಕಂದ್ರೆ ನಮ್ಗೆ ಈ ಒಂದು ಬೋನು ಫಿಕ್ಸ್ ಮಾಡೋ ಬೋನು ಏನು ಸ್ಟ್ರಾಂಗ್ ಇರಬೇಕು. ಸೊ ಆ ಬೋನಲ್ಲಿ ಕೂಡ ಕ್ಯಾನ್ಸರ್ ಗಿಡ್ಡೆ ಇರೋದ್ರಿಂದ ಫಸ್ಟ್ ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಟ್ಟು ಬೋನ್ಗೆ ಸ್ಟ್ರೆಂಥಿಂಗ್ ಮಾಡು. ನೆಕ್ಸ್ಟ್ ಲೆವೆಲ್ ಇದೆಲ್ಲ ಸ್ವಲ್ಪ ಅವರು ಕ್ಯಾನ್ಸರ್ದು ಕಂಟ್ರೋಲ್ಗೆ ಬರ್ತಾ ಇದೆ ಅನ್ನೋ ಸ್ಟೇಜ್ ಅಲ್ಲಿ ಅವರಿಗೆ ಒಂದು ಬೇರೆ ಆಪ್ಷನ್, ಈಗ ಬೈಪೋಲರ್ ಅಂತ ಅಂದ್ರೆ ಕಂಪ್ಲೀಟ್ ಆ ಒಂದು ಡೆಬ್ಲಿಟ್ ಮಾಡಿ ಅಲ್ಲಿ ಏನು ಇಂಪ್ಲಾಂಟ್ಸ್ ಪ್ಲೇಸ್ ಮಾಡ್ತಿದ್ವಿ ಅದ್ರ ಬದಲು ಯೂನಿಪೋಲರ್ ಅಂತ ಹೇಳಿ ಸರ್ಜರಿ ಮಾಡ್ಬೋದು. ಸೊ ಇನ್ನು ಮುಂದೆ ಏನಂತ ಅಂದ್ರೆ ಈ ಕ್ಯಾನ್ಸರ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಏನ್ ಕೊಡಬೇಕು ಅನ್ನೋದಕ್ಕೆ ಕೆಲವೊಂದು ಟೆಸ್ಟ್ಗಳನ್ನು ಇನ್ನೂ ಕೂಡ ಸ್ವಲ್ಪ ಬಾಕಿ ಇದೆ. ಏನಂತ ಅಂದ್ರೆ ಈಗ ಆಲ್ರೆಡಿ ನಿನ್ನೆ ನೈಟ್ ಇಂದ 3 ಜನ ಆಂಕೋ ಸರ್ಜನ್ ಕಡೆ ಡಿಸ್ಕಸ್ ಆಗಿದೆ. ಡಾಕ್ಟರ್ ಅನಿಲ್ ಕುಮಾರ್ ಆಂಕೋವಿಲೆ ಹಾಸ್ಪಿಟಲ್ ನಾಗರಬಾವಿ ಅವ್ರ ಕಡೆ ಡಿಸ್ಕಸ್ ಆಗಿದೆ. ಡಾಕ್ಟರ್ ರಾಜಶೇಖರ್ ಜಾಕ ಅಂತೇಳಿ ಆಂಕೋ ಸರ್ಜನ್ ಅವ್ರ ಕಡೆನೂ ಡಿಸ್ಕಷನ್ ಆಗಿದೆ. ಮತ್ತೆ ಈಗ ಮಾರ್ನಿಂಗ್ ಡಾಕ್ಟರ್ ಕಾರ್ತಿಕ್ ಪ್ರಸಾದ್ ಅಂತೇಳಿ ಆಂಕೋ ಸರ್ಜನ್ ಸ್ಪರ್ಶ್ ಹಾಸ್ಪಿಟಲ್ ಅವರು ಬೆಳಗ್ಗೆ ಬಂದು ನಮ್ಮ ಉಮೇಶ್ ಅವ್ರನ್ನ ನೋಡಿದ್ದಾರೆ. ನೋಡಿ ಸೊ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಸಿಂಪ್ಟಮ್ಯಾಟಿಕ್ ಅಂದ್ರೆ ಏನು ಅವ್ರಿಗೆ ಕ್ಯಾನ್ಸರ್ದು ಲಕ್ಷಣಗಳಿಲ್ಲ. ಕ್ಯಾನ್ಸರ್ ಲಕ್ಷಣಗಳಂದ ಏನಾಗ ಕಾಮನ್ ಆಗಿ ಹೇಳ್ತೀವಿ, ಅವರು ವೆಯ್ಟ್ ಲಾಸ್ ಆಗಿರುತ್ತೆ, ಪೇಷಂಟ್ ಸಡನ್ ಸುಸ್ತಿರುತ್ತೆ, ವಾಮಿಟಿಂಗ್ ಇರುತ್ತೆ, ಟೈರ್ಡ್ ಇರುತ್ತೆ, ಆ ಥರ ಏನು ಹೇಳ್ತಿಲ್ಲ. ನನಗೆ 2 ಸಿಂಪ್ಟಮ್ಸ್ ಅವ್ರದ್ದು. ಒಂದು ಲಾಸ್ಟ್ ಆಗಸ್ಟ್ ಅಲ್ಲಿ ಪೈನ್ ಅಬ್ಡಮನ್ ಬಂದಿದ್ದು, ಮತ್ತೆ ಲಾಸ್ ಆಫ್ ಟೇಸ್ಟ್ ಅಂತ ಹೇಳ್ತಾರೆ, ರುಚಿ ಸಿಗ್ತಾ ಇಲ್ಲ, ಮತ್ತೆ ಹಸಿವಾಗ್ತಿಲ್ಲ ಅಂತ ಹೇಳಿ ಒಂದು 3 ಲಕ್ಷಣಗಳನ್ನ ಹೇಳಿದ್ದಾರೆ. ಬಟ್ ಆದ್ರೂ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಪೆಟ್ ಸ್ಕ್ಯಾನ್ ಒಂದು ಮಾಡಿಸ್ಬೇಕು. ಅಂಡ್ USG ಗೈಡೆಡ್ ಬಯಾಪ್ಸಿ ಆಫ್ ದ ಲಿವರ್ ಲೈಸನ್, ಲಿವರ್ ಒಳಗಡೆ ಏನ್ ಸಣ್ಣ ಗೆಡ್ಡೆ ಆಗಿದೆ ಅಂತ ಹೇಳ್ತಾ ಇದೀವಿ ಅದನ್ನ ಅಲ್ಟ್ರಾಸೌಂಡ್ ಗೈಡೆಡ್ ಅಲ್ಲಿ ಬಯಾಪ್ಸಿ, ಆ ಟೆಸ್ಟ್ ಅನ್ನ ತೆಗೆದು ಅದನ್ನ ಗೆಡ್ಡೆ ತೆಗೆದು ಟೆಸ್ಟಿಗೆ ಕಳಿಸ್ಬೇಕು. ಅದು ರಿಪೋರ್ಟ್ ಬರ್ಲಿಕ್ಕೆ ಒಂದು ಮಿನಿಮಮ್ ಅಂದ್ರೆ 3 to 4 days ಆಗುತ್ತೆ. ಅದ್ ಬಂದ್ಮೇಲೆ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಇದ್ರ ಜೊತೆಗೆ PTPTINR, APTT, SAP, CA 19/19 ಅಂಡ್ PDGTP ಪೆಟ್ ಸ್ಕ್ಯಾನ್ ಓಲ್ ಬಾಡಿ. ಈಗ ನಮ್ಗೆ 2 ಕಡೆ ಗೊತ್ತಾಗಿದೆ, ಒಂದು ಲಿವರ್ ಮತ್ತೆ ಬೋನ್ ಅಂತ ಹೇಳಿ. ಸೊ ಇನ್ನು ಬೇರೆ ಆರ್ಗನ್ಸ್ ಲೈಕ್ ರಿಲೇಟೆಡ್ ಲಂಗ್ಸ್ ಏನಾದ್ರು ಇದೆಯಾ, ಬ್ರೈನ್ಗೆ ಏನಾದ್ರು ಹೋಗಿದೆಯಾ, ಬೇರೆ ಎಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನೋಡ್ಲಿಕ್ಕೆ. ಮತ್ತೆ ನಾವು ಈ ಮೂಲ ಜಸ್ಟ್ ನಿನ್ನೆಯಿಂದ ನಂಗೆ ಇನ್ನೂ 24 hours ಸಿಕ್ಕಿಲ್ಲ, ಅಷ್ಟರಲ್ಲಿ ಡಯಾಗ್ನೋಸ್ ಮಾಡಿದೀವಿ. ವಿ ಆರ್ ಹ್ಯಾಪಿ. ಸೊ ಇನ್ನು ಮೂಲ ಎಲ್ಲಿಂದ ಏನಿದೆ ಅಂತ ಗೊತ್ತಾಗ್ಬೇಕಂದ್ರೆ ಪೆಟ್ ಸ್ಕ್ಯಾನ್ ಆಗ್ಬೇಕು, ಇದೆಲ್ಲ ಟೆಸ್ಟ್ಗಳು ಬರ್ಬೇಕು. ಇದು ರಿಸಲ್ಟ್ ನೋಡ್ಕೊಂಡು ಮುಂದಿನ ಚಿಕಿತ್ಸೆನ ನಾವು ಪ್ಲಾನ್ ಮಾಡ್ಬೋದು. ಮುಂದೆ ಏನ್ ಮಾಡ್ತೀರಾ ಡಾಕ್ಟ್ರೆ ಅಂತ ನೀವು ಕೇಳೋದಾದ್ರೆ, ಒಂದು ಇವ್ರಿಗೆ ಏನಂತ ಅಂದ್ರೆ ಈಗ ನಿಮ್ಗೆ ಗೊತ್ತಿರುತ್ತೆ ಕೀಮೋಥೆರಪಿ, ಟಾರ್ಗೆಟ್ ಥೆರಪಿ, ರೇಡಿಯೋಥೆರಪಿ. ಸೊ ಇದೆಲ್ಲ ಹೆಚ್ಚಿನ ಚಿಕಿತ್ಸೆಗಳಿದೆ, ಕೊಡ್ಬೋದು. ಅದನ್ನ ಯಾವ ಲೆವೆಲ್ಗೆ ಕೊಡ್ಬೇಕು, ಏನ್ ಕೊಡ್ಬೇಕು ಅನ್ನೋದಕ್ಕೆ ಈ ಟೆಸ್ಟ್ಗಳು ಸ್ವಲ್ಪ ವೇಟಿಂಗ್ ಇದೆ. ಸೊ ಉಮೇಶ್ ಅಣ್ಣವರು ಈಗ ಚೆನ್ನಾಗಿದ್ದಾರೆ ಆರೋಗ್ಯ ಸ್ಥಿತಿಯಲ್ಲಿ. ಎಷ್ಟು ದಿವಸ ಬೇಕಾಗುತ್ತೆ ಟ್ರೀಟ್ಮೆಂಟ್ ಸರ್? ಇದು ಟ್ರೀಟ್ಮೆಂಟ್ ಅಂದಾಗ ಈಗ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರ್ಲಿಕ್ಕೆ ನಮಗೆ 4 to 5 days ಬೇಕಾಗುತ್ತೆ. ನಿಮ್ಗೆ ಗೊತ್ತಿರುತ್ತೆ ಕ್ಯಾನ್ಸರ್ ಅಂದಾಗ ನಾವು ಕೀಮೋಥೆರಪಿನ 15 days ಒಂದ್ಸಲ ಅಂತ ಹೇಳಿ ಮಾಡ್ತೀವಿ. ಸೈಕಲ್ಸ್ ಹೇಳ್ತೀವಿ, 6 ಇರುತ್ತೆ, 8 ಇರುತ್ತೆ, 10 ಇರುತ್ತೆ. ಆ ರಿಸಲ್ಟ್ ಮೇಲೆ ನಾವು ನೋಡ್ಕೊಂಡು ಫಿಕ್ಸ್ ಮಾಡಬೇಕು. ಸೊ ಅಟ್ಲೀಸ್ಟ್ ಅಂದ್ರೆ ಒಂದು 2 to 3 ಸೈಕಲ್ಸ್ ಆಗ್ತಿದ್ದಂಗೆ ಇವ್ರು ಸಿಂಪ್ಟಮ್ಯಾಟಿಕ್ ಇರೋದ್ರಿಂದ ಆ ಒಂದು ಆರ್ಥೋ ಸರ್ಜರಿ ಮಾಡ್ಕೊಂಡು ಫರ್ದರ್ ಫಾಲೋ ಅಪ್ಗೆ ನಾವು ವೆಯ್ಟ್ ಮಾಡಬೇಕು. ಯಾವ ಸ್ಟೇಜ್ ಇದೆ ಈಗ ಈ ರಿಪೋರ್ಟ್ಗಳೆಲ್ಲ ನೋಡಿದಾಗ 4th ಸ್ಟೇಜ್ ಮೆಟಾಸ್ಟಾಟಿಸ್ ಅಂತ ಹೇಳ್ತೀವಿ. ಅದು ಮನುಷ್ಯನಿಗೆ ಗೊತ್ತಾಗಲ್ವಾ? ಇಲ್ಲೇ ಈ ಒಂದು ಏನು ನಾವೇನಂತ ಹೇಳ್ತೀವಿ, ಕ್ಯಾನ್ಸರ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಈಗ ಡಾಕ್ಟರ್ ಹತ್ರ ನೀವು ಯಾವಾಗ ರೀಚ್ ಆಗ್ತೀರಾ ಹೇಳಿ? ಜನರಲ್ ಆಗಿ ನಾನು ನಿಮ್ಮನ್ನ ಕೇಳ್ತಾ ಇರೋದು, ಬೇಜಾರು ಮಾಡ್ಕೊಬಿಡಿ ಹಿರಿಯರು. ಡಾಕ್ಟರ್ ಹತ್ರ ಯಾವಾಗ ಆ ಪೇನ್ ಬಂದಾಗ ಮಾತ್ರ ಹೋಗ್ತೀರಾ. ಸೊ ಪೇನ್ ಈ ಕ್ಯಾನ್ಸರ್ದೇ ಇಲ್ಲೇನೆ ಇದು ಕೊಡೋದು. ಪೇನ್ ಏನಂತಂದ್ರೆ ಪೇನ್ಲೆಸ್ ಸಿಂಪ್ಟಮ್ಸ್ ಲೆಸ್ ಡಿಸೀಸ್ ಅಂದ್ರೆ ಇದು ಒಂದು ಕ್ಯಾನ್ಸರ್. ನೋವು ಕೊಡಲ್ಲ. ಆಗ ನೋವು ಕೊಡದೇ ಇದ್ದಾಗ ಡಾಕ್ಟರ್ ಹತ್ರ ಯಾರೂ ಹೋಗಲ್ಲ. ಸೊ ಅದಕ್ಕಾಗಿ ಫಸ್ಟ್ ಸ್ಟೇಜ್ ಅಲ್ಲಿ ಗೊತ್ತಾಗಿದೆ. ಎಲ್ಲಿ ಅಂತಂದ್ರೆ ಉಮೇಶ್ ಅವ್ರಿಗೆ ಆಗಸ್ಟ್ ಸ್ಕ್ಯಾನ್ ಮಾಡಿದಾರಲ್ಲ, ಅಲ್ಲಿ ಮ್ಯಾಲಿಗ್ನೆಂಟ್ ಇರ್ಬೋದು ಅಂತ ಹೇಳಿದ್ದಾರೆ. ಬಟ್ ಅಲ್ಲೇನಾಗಿದೆ, ಕಾರಣಗಳು ಬೇರೆ ಇರ್ಬೋದು, ಪಾಪ ಅಲ್ಲಿ ಪ್ರಾಪರ್ ಡಯಾಗ್ನೋಸಿಸ್ ಆಗಿಲ್ಲ. ಹಾಗಾಗಿ ಕ್ಯಾನ್ಸರ್ದು ಸೈನ್ಸ್ ಗೊತ್ತಾಗುತ್ತೆ. ನಾವೇನ್ ಹೇಳ್ತೀವಿ ಅದಕ್ಕೆ 6 months ಅಲ್ಲ. ಇದು ಬೇರೆ ಬೇರೆ ರೀತಿಯಲ್ಲಿ ಕ್ಯಾನ್ಸರ್ ಇರುತ್ತೆ. ತಗೊಳ್ಳೋದಾದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ, ಸರ್ವೈಕಲ್ ಕ್ಯಾನ್ಸರ್ ಇರುತ್ತೆ, ಲಂಗ್ ಕ್ಯಾನ್ಸರ್ ಇರುತ್ತೆ, ಸೊ ಅಡಿನೋಮಾ ಹೊಟ್ಟೆ ಕ್ಯಾನ್ಸರ್ ಇರುತ್ತೆ, ಈಸೋಫ್ಯಾಗಸ್ ಕ್ಯಾನ್ಸರ್ ಇರುತ್ತೆ, ಬ್ರೈನ್ ಕ್ಯಾನ್ಸರ್ ಎಲ್ಲ ಇರುತ್ತೆ. ಬಟ್ ಅದು ಎಲ್ಲೋ ಒಂದ್ ಕಡೆ ಸಿಂಪ್ಟಮ್ಸ್ ಕೊಡುತ್ತೆ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಏನಕ್ಕೆ ಅಂತ ಅಂದ್ರೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂತೀವಿ. ಅದಕ್ಕೋಸ್ಕರ ಎನಿಥಿಂಗ್ ಈ ತರ ಆದಾಗ ಡಾಕ್ಟರ್ ಬಂದಾಗ ಒಂದು ಅಡ್ವೈಸ್ ಮಾಡಿದಾಗ ಅದನ್ನ ಮಾಡಿಸ್ಬೇಕು. ಸೊ ಅವಾಗ ನಮ್ಗೆ ಅರ್ಲಿ ಸ್ಟೇಜ್ ಅಲ್ಲಿ ಡಯಾಗ್ನೋಸ್ ಆಗುತ್ತೆ.